ಇನ್ನು ಇಡ್ಲಿ ಆಯಿತು, ಬಟಾಣಿ ಆಯಿತು, ಕಳ್ಳಂಗಡಿ ಆಯಿತು. ಈಗ ಹೋಳಿಗೆಯ ಸರದಿ ಬಂದಿರುವಂಥದ್ದು. ರೆಡಿಮೇಡ್ ಹೋಳಿಗೆ ತಿನ್ನುವ ಮುನ್ನ ಎಚ್ಚರವಾಗಿರಬೇಕಾಗಿತ್ತು. ರೆಡಿಮೇಡ್ ಹೋಳಿಗೆ ತಿನ್ನುವ ಮೊದಲು ಎಚ್ಚರಿಕೆಯಿಂದ ಇರಬೇಕು. ಯುಗಾದಿ ಹಬ್ಬಕ್ಕೆ ವಿವಿಧೆಡೆ ರೆಡಿಮೇಡ್ ಹೋಳಿಗೆ ತಯಾರಿಯನ್ನ ಮಾಡ್ತಾ ಇದ್ದಾರೆ. ಹೋಳಿಗೆ ತಯಾರಿಸಲು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಳಕೆ, ಪ್ಲಾಸ್ಟಿಕ್ ಹಾಳೆಯಲ್ಲಿ ಪತ್ತೆ ಆಗಿದೆಯಂತೆ ಹಾನಿಕಾರಕ ಕೆಮಿಕಲ್. ನೋಡಿ, ಇಡ್ಲಿ, ಬಟಾಣಿ, ಕಲ್ಲಂಗಡಿ ಇದಾದ ಬಳಿಕ ಈಗ ಹೋಳಿಗೆಯ ಸರದಿ. ಯಾವ ಹೋಳಿಗೆ ಅಂತ ಹೇಳಿದ್ರೆ ರೆಡಿಮೇಡ್ ಹೋಳಿಗೆ, ಇನ್ಸ್ಟಂಟ್ ಮತ್ತು ರೆಡಿಮೇಡ್ ಹೋಳಿಗೆಗೆ ಸಂಬಂಧಪಟ್ಟಂತ ಸುದ್ದಿ ಇದು. ಯಾಕೆ ಅಂತ ಹೇಳಿದ್ರೆ ಈಗ ಯುಗಾದಿ ಸಂದರ್ಭ, ಹಬ್ಬ ಹತ್ತಿರವಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ಮೈಸೂರು, ಬೆಂಗಳೂರು, ವಿವಿಧ ನಗರಗಳಲ್ಲಿ ರೆಡಿಮೇಡ್ ಹೋಳಿಗೆ ಸಿಗುತ್ತೆ. ಆದರೆ ಈ ರೆಡಿಮೇಡ್ ಹೋಳಿಗೆಯಲ್ಲಿ ಒಂದು ಹಾನಿಕಾರಕ ಅಂಶ ಪತ್ತೆಯಾಗಿದೆಯಂತೆ. ಯಾವ ರೀತಿ ಅಂತ ಹೇಳಿದ್ರೆ, ಈ ಹೋಳಿಗೆಯನ್ನು ತಯಾರು ಮಾಡುವಂಥ ಸಂದರ್ಭದಲ್ಲಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಪೇಪರನ್ನು ಯೂಸ್ ಮಾಡ್ತಾರೆ ಅಂತ ಗಮನಿಸ್ತಾ ಇರ್ಬೋದು. ಆ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತಾರೆ. ಇದು ಆರೋಗ್ಯಕ್ಕೆ ಹಾನಿಕಾರಕ ಅನ್ನುವುದು ಈಗ ಪತ್ತೆಯಾಗಿದೆ. ಹಾನಿಕಾರಕ ಕೆಮಿಕಲ್ ಇರುವ ಪ್ಲಾಸ್ಟಿಕ್ ಹಾಳೆ ಡೇಂಜರ್, ಆರೋಗ್ಯಕ್ಕೆ ಡೇಂಜರ್. ಇದು ಬಿಸಿ ಹೋಳಿಗೆ ಮೇಲೆ ಈ ಪ್ಲಾಸ್ಟಿಕ್ ಹಾಳೆ ಇಡೋದು ಅಪಾಯಕಾರಿ. ವಿಷಕಾರಿ ಅಂಶ ಹೋಳಿಗೆ ಸೇರುವ ಸಾಧ್ಯತೆ ಕೂಡ ಇರುತ್ತೆ. ಇದರಿಂದ ಜೀವಕ್ಕೂ ಕೂಡ ಕುತ್ತು ಬರುತ್ತೆ. ಬೆಂಗಳೂರು, ಮೈಸೂರಲ್ಲಿ ಈಗ ಆಹಾರ ಇಲಾಖೆಯ ಅಧಿಕಾರಿಗಳು ಫೀಲ್ಡ್ಗಿಳಿದಿದ್ದಾರೆ. ಬೆಂಗಳೂರಿನ ಹೋಳಿಗೆ ಅಂಗಡಿಗಳ ಮೇಲೆ ರೇಡ್ ಮಾಡಿದ್ದಾರೆ. ಜೊತೆಗೆ ತಪಾಸಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಕೆಲ ಅಂಗಡಿಗಳಿಗೆ ಈಗಾಗಲೇ ಆಹಾರ ಸುರಕ್ಷತಾ ಇಲಾಖೆಯಿಂದ ನೋಟಿಸ್ ಕೂಡ ಜಾರಿಯಾಗಿದೆ ಅಂತ. ಹಾನಿಕಾರಕ ಕೆಮಿಕಲ್ ಇರುವಂಥ ಪ್ಲಾಸ್ಟಿಕ್ ಹಾಳೆಯನ್ನು ಯೂಸ್ ಮಾಡ್ತಾರೆ. ನೋಡಿ, ಬಿಸಿಯಾಗಿ ಹೋಳಿಗೆಯನ್ನು ಮಾಡ್ತಾರೆ. ಬಿಸಿಯಾಗಿ ಹೋಳಿಗೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಆ ಹೋಳಿಗೆಯ ಮೇಲೆ ಅಥವಾ ಅದರ ನಡುವೆ ಪ್ಲಾಸ್ಟಿಕ್ ಪೇಪರನ್ನು ಇಡ್ತಾರೆ. ಅದು ಏನಾಗುತ್ತೆ ಅಂತ ಹೇಳಿದ್ರೆ ಕರಗುತ್ತೆ, ಅಥವಾ ಇದರಿಂದಾಗಿ ಒಂದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಇದು ಆರೋಗ್ಯಕ್ಕೆ ಕೂಡ ಹಾನಿಕಾರಕ ಅನ್ನುವ ಅಂಶವನ್ನು ಪತ್ತೆ ಹಚ್ಚಿರುವಂಥದ್ದು. ಇದೇ ಕಾರಣಕ್ಕಾಗಿ ಬೆಂಗಳೂರು, ಮೈಸೂರು ಈ ಭಾಗದಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಕಾಡಕ್ಕಿಳಿದಿದ್ದಾರೆ, ಅಂದರೆ ಫೀಲ್ಡ್ಗಿಳಿದಿರುವಂಥದ್ದು. ಜೊತೆಗೆ ಒಂದಿಷ್ಟು ಅಂಗಡಿಗಳಿಗೆ ಈಗಾಗಲೇ ನೋಟಿಸನ್ನು ಕೂಡ ಕೊಟ್ಟಿದ್ದಾರಂತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಲಕ್ಷ್ಮಿ ಬಾಗಲಕೋಟೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮಿ, ಈಗಾಗಲೇ ನೋಡಿದ್ದೀವಿ, ಒಂದು ಕಡೆ ಇಡ್ಲಿ ಆಯಿತು, ಕಲ್ಲಂಗಡಿ ಆಯಿತು, ಈಗ ಹೋಳಿಗೆಯ ಸರದಿ ಬಂದಿರುವಂಥದ್ದು. ಆರೋಗ್ಯ ಇಲಾಖೆ ಏನೆಲ್ಲ ಮಾಹಿತಿಯನ್ನು ಕೊಟ್ಟಿದೆ, ಯಾವೆಲ್ಲ ಎಚ್ಚರಿಕೆಯನ್ನು ಕೊಟ್ಟಿದೆ ಅಂತ? ಎಸ್ ಮಹೇಶ್, ಈಗಾಗ್ಲೇ ಏನು ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಜನರು ಎದುರಿಸ್ತಾ ಇದ್ದಾರೆ. ಯಾಕಂತಂದ್ರೆ ಆಹಾರದಲ್ಲೂ ಸಹ ವಿಷಕಾರಿ ಅಂಶಗಳು ಪತ್ತೆ ಆಗ್ತಾ ಇರೋದ್ರಿಂದ ನಾವೆಲ್ಲ ತಿನ್ನೋದ ಅಥವಾ ಬೇಡ ಅನ್ನುವಂತಹ ಗೊಂದಲದಲ್ಲೂ ಸಹ ಈಗಾಗ್ಲೇ ಇರುವಂತಹದ್ದು. ಸೊ ಮೊನ್ನೆ ಅಷ್ಟೇ ಇಡ್ಲಿಗೆ ಬ್ರೇಕ್ ಕೊಟ್ಟಿರುವಂತಹ ಆರೋಗ್ಯ ಇಲಾಖೆ ಅದರ ಜೊತೆಗೆ ಈಗ ಹೋಳಿಗೆ ಹತ್ತ ಅವ್ರ ಚಿತ್ತವನ್ನ ಹರಿಸಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಇನ್ನೇನು ಒಂದಷ್ಟು ದಿನಗಳಲ್ಲಿ ಯುಗಾದಿ ಹಬ್ಬ ಆರಂಭವಾಗುತ್ತೆ. ಹಬ್ಬದ ಹಿನ್ನೆಲೆಯಲ್ಲಿ ಹೋಳಿಗೆಗಳು ತಯಾರಿ ಆಗ್ತಾ ಇದಾವೆ. ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಮತ್ತು ಆಹಾರ ಸುರಕ್ಷತಾ ಇಲಾಖೆ ಸಹ ಒಟ್ಟೊಟ್ಟಿಗೆ ಆಗಿ ಶಾಪ್ಗಳಿಗೆ ಭೇಟಿ ನೀಡಿದಾಗ ಅಲ್ಲಿ ಪತ್ತೆಯಾಗಿರುವಂತಹದ್ದು ಹೋಳಿಗೆಯಲ್ಲೂ ಸಹ ಏನು ಹಾನಿಕಾರಕ ಅಂಶ ಪತ್ತೆಯಾಗಿರುವಂತದ್ದು. ಯಾಕಂತಂದ್ರೆ ಹೋಳಿಗೆ ತಯಾರಿಕೆಯು ಸಹ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ ನೋಡ್ತಾ ಹೋದಾಗ ಅದರಲ್ಲೂ ಅಂದ್ರೆ ಪ್ಲಾಸ್ಟಿಕ್ ನಿಂದಾಗಿ ಆರೋಗ್ಯದ ಮೇಲೆ ಸಮಸ್ಯೆಯನ್ನ ಬೀರುವಂತದ್ದು, ಹಾನಿಕಾರಕ ರಾಸಾಯನಿಕ ಅಂಶ ಪತ್ತೆ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಆರೋಗ್ಯ ಇಲಾಖೆ ಒಂದಷ್ಟು ಸ್ಯಾಂಪಲಿಂಗ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಈಗಾಗಲೇ ಏನು ತಪಾಸಣೆಗೂ ಸಹ ಕಳಿಸಿರುವಂತದ್ದು. ಅದ್ರ ಜೊತೆಗೆ ನೋಟಿಸ್ ಅನ್ನು ಸಹ ಒಂದಷ್ಟು ಶಾಪ್ಗಳಿಗೆ ನೀಡಿರುವಂತದ್ದು. ಯಾಕಂತಂದ್ರೆ ಪ್ಲಾಸ್ಟಿಕ್ ಬಳಕೆನ ಸಂಪೂರ್ಣವಾಗಿ ಇಡ್ಲಿಯಲ್ಲಿ ಏನು ಕಂಡು ಬಂತು ಅದನ್ನ ಬ್ಯಾನ್ ಮಾಡ್ಬೇಕು ಅನ್ನುವಂಥದ್ದು ಆರೋಗ್ಯ ಇಲಾಖೆ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಈಗಾಗಲೇ ಹೇಳಿದ್ರು. ಸೊ ಆದ್ರೂ ಸಹ ಯಾವುದೇ ಕಾರಣಕ್ಕೂ ಎಚ್ಚೆತ್ತುಕೊಳ್ಳದೇನೆ ಈ ರೀತಿಯಾಗಿ ಮತ್ತೆ ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇರೋದು ಕಂಡು ಬಂದಿರೋದ್ರಿಂದ ಈಗಾಗಲೇ ನೋಟಿಸ್ ಅನ್ನ ನೀಡಿದ್ದಾರೆ. ಸೊ ಇನ್ನೊಂದಷ್ಟು ಸ್ಯಾಂಪಲಿಂಗ್ ಅನ್ನ ಕಲೆಕ್ಟ್ ಮಾಡೋದ್ರ ಮೂಲಕ ಎಲ್ಲೆಲ್ಲಿ ಅಂದ್ರೆ ಬೆಂಗಳೂರು, ಮೈಸೂರಿನಲ್ಲಿ ಈಗಾಗಲೇ ತಪಾಸಣೆ ಕಾರ್ಯವನ್ನ ಶುರು ಮಾಡಿರುವಂತದ್ದು. ಸೊ ಒಂದಷ್ಟು ಸ್ಯಾಂಪಲಿಂಗ್ ಅನ್ನ ಕಲೆಕ್ಟ್ ಮಾಡೋದ್ರ ಮೂಲಕ ಇದರ ಸಂಪೂರ್ಣ ಮಾಹಿತಿಯನ್ನ ತಿಳಿಸಬೇಕಾಗಿದೆ ಈಗಾಗಲೇ. ಧನ್ಯವಾದ ಲಕ್ಷ್ಮಿ, ತಮ್ಮೆಲ್ಲ ಮಾಹಿತಿಗಾಗಿ. ಈಗಾಗಲೇ ಗಮನಿಸ್ತಾ ಇರ್ಬೋದು, ಆರೋಗ್ಯ ಇಲಾಖೆ ಆರಂಭದಲ್ಲಿ ಇಡ್ಲಿ, ಕಲ್ಲಂಗಡಿ, ಕೇಕ್, ಮೆಹಂದಿ ಇವುಗಳಲ್ಲಿ ವಿಷಕಾರಿ ಮತ್ತು ಆರೋಗ್ಯಕ್ಕೆ ಹಾನಿಕಾರಕ ಅಂಶಗಳಿರುವುದನ್ನು ಪತ್ತೆ ಹಚ್ಚಿತ್ತು. ಇದಾದ ಬಳಿಕ ಈಗ ಹೋಳಿಗೆಯ ಸರದಿ ಬಂದಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ಈಗಾಗಲೇ ಒಂದಿಷ್ಟು ಅಂಗಡಿಗಳಿಗೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಜೊತೆಗೆ ಒಂದಿಷ್ಟು ನೋಟಿಸ್ಗಳನ್ನು ಕೂಡ ಕೊಟ್ಟಿದ್ದಾರಂತೆ.